ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅವರು ಥರ್ಡ್ ಪ್ರೊಮೋನ ರಿವೀಲ್ ಮಾಡಿದ್ದಾರೆ. ಈ ಥರ್ಡ್ ಪ್ರೊಮೋದಲ್ಲಿ ಒಂಥರ ಶಾಕಿಂಗ್ ಎಲ್ಲರಿಗೂ. ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರಿಗೆ ಏನಪ್ಪ ಶಾಕಿಂಗ್ ಅಂತ ಅಂದರೆ, BBK 12 ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ರೆ, ಇವರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ. ಆ ತಪ್ಪುಗಳಿಗೆ ಶಿಕ್ಷೆ ನೀಡ್ತಾ ಇದ್ದಾರೆ ಬಿಗ್ ಬಾಸ್. ಆ ತಪ್ಪಿಗೆ ಶಿಕ್ಷೆ ಏನಪ್ಪಾ ಅಂದರೆ, ನಿನ್ನೆ ಗಳಿಸಿದಂತಹ ಗ್ರೋಸರಿನ ವಾಪಸ್ ಕೊಡೋ ಅಂಥದ್ದು. ಅದೇನು ತಪ್ಪು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬಿಗ್ ಬಾಸ್ 12 ಒಂದು ಒಂಟಿ ಜಂಟಿ ಅಂತ ಹೇಳ್ಬಿಟ್ಟು ಒಂದು 2 ಟೀಮ್ ಆಗಿ ಮಾಡಿದ್ದಾರೆ ಆಯ್ತಾ. ಏನು 75% ಮೇಲ್ ಬಂದವ್ರನ್ನ ಒಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರು. ಜಂಟಿ ಅಂದರೆ 55 ಆ ಥರದ್ದು ಬಂದವ್ರನ್ನ ಜಂಟಿಯಾಗಿ ಕಳ್ಸಿದ್ದಾರೆ ಆಯ್ತಾ. ಈಗ ಜಂಟಿ ಮತ್ತೆ ಒಂಟಿ ಏನು ಟೀಮ್ ಇದೆ, ಅದರಲ್ಲಿ ಜಂಟಿಯವರು ಒಟ್ಟೊಟ್ಟಿಗೆ ಎಲ್ಲ ಕೆಲಸನೂ ಮಾಡಬೇಕು. ಏನಪ್ಪ ಅಂತಂದರೆ, ಕಿಚನ್ ಕ್ಲೀನಿಂಗು ಪ್ರತಿಯೊಂದು ಕೂಡ ಎಲ್ಲಾನು ಕೂಡ ಒಟ್ಟಿಗೆ ಮಾಡಬೇಕು. ಜಸ್ಟ್ ಒಂದು ಮಾತ್ರ ಎರಡೇ ಮಾತ್ರ ಮಲಗುವಾಗ ಮತ್ತೆ ಶೌಚಾಲಯ ಯೂಸ್ ಮಾಡುವಾಗ, ಅಂದರೆ ಬಾತ್ರೂಮ್ಗೆ ಹೋಗುವಾಗ ಮತ್ತೆ ಮಲಗುವಾಗ ಮಾತ್ರ ಬೇರೆ ಬೇರೆ ಮಲಗಬೇಕು ಹೊರತು ಇನ್ನೆಲ್ಲ ಸಮಯದಲ್ಲೂ ಜಂಟಿಯಾಗೇನೆ ಜೊತೆಯಾಗೆ ಮಾಡಬೇಕು ಅನ್ನೋದು ಬಿಗ್ ಬಾಸ್ ರೂಲ್ಸ್ ಆಯ್ತಾ. ಈ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಜಂಟಿ ಆಗಿರುವಂತಹ ಕಂಟೆಸ್ಟೆಂಟ್ಗಳು. ಸೊ ಜಂಟಿ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಈ ತಪ್ಪು ಮಾಡಿದ್ದಾರೆ. ಬಟ್ ಒಂಟಿಯಾಗಿ ಗಳಿಸಿದಂತಹ ಗ್ರೋಸರೀಸ್ಗಳನ್ನ ಇಲ್ಲಿ ವಾಪಸ್ನ ಕೊಡಬೇಕಾಗಿದೆ. ಒಂಟಿಯವ್ರಿಗೆ ಇಲ್ಲಿ ಶಿಕ್ಷೆ ಆಗ್ತಾ ಇದೆ. ಅಶ್ವಿನಿ ಅವರು ಆಗಿರ್ಬೋದು, ಧನುಷ್ ಆಗಿರ್ಬೋದು, ನಮ್ಮ ಜಾನ್ವಿ ಅವರೆಲ್ಲ ಒಂಟಿ ಕಂಟೆಸ್ಟೆಂಟ್ ಅಲ್ವಾ. ಈ ಒಂಟಿ ಕಂಟೆಸ್ಟೆಂಟ್ಗಳು ಸೇರಿ ಏನು ಬಾಸ್ಕೆಟ್ಗಳನ್ನ ಗಳಿಸಿದ್ರು, 14 ಗ್ರೋಸರಿ ಬಾಸ್ಕೆಟ್ನ ಗಳಿಸಿದ್ರಲ್ವಾ, ಈ ಬಾಸ್ಕೆಟ್ಗಳನ್ನ ಪೈಕಿ ಏನು 14 ಬಾಸ್ಕೆಟ್ ಪೈಕಿ 11 ಬಾಸ್ಕೆಟ್ಗಳನ್ನ ವಾಪಸ್ ಕೊಡಬೇಕು ಬಿಗ್ ಬಾಸ್ ಅವ್ರಿಗೆ. ಇದು ಶಿಕ್ಷೆ ಕೊಡ್ತಾ ಇರೋವಂಥದ್ದು ಬಿಗ್ ಬಾಸ್ ಅವರು. ಅಂದರೆ ಜಂಟಿಯಾಗಿ ಮಾಡಿದಂತಹ ತಪ್ಪಿಗೆ ಒಂಟಿಯವರಿಗೆ 11 ಬಾಸ್ಕೆಟ್ಗಳನ್ನ ವಾಪಸ್ ಇಡಕ್ಕೆ ಹೇಳಿರುವಂತಹ ಒಂದು ಶಿಕ್ಷೆ ಇದಾಗಿದೆ. ಒಂಥರ ಬೇಸರ ಉಂಟಾಗ್ತಾ ಇದೆ ಬಿಗ್ ಬಾಸ್ ಮನೇಲಿ. ಫಸ್ಟ್ ಗ್ರೋಸರಿನೇ ಕಳ್ಕೊಳೋ ಥರ ಆಯ್ತಲ್ಲ ನಾವು ಮಾಡಿರೋ ತಪ್ಪಿಗೆ ಅಂತ ಅನ್ನಿಸ್ತಾ ಇದೆ ನಮ್ಮ ಕಂಟೆಸ್ಟೆಂಟ್ಗಳಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ನೆಕ್ಸ್ಟ್ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡಬೇಕು. ಇದರಲ್ಲಿ ಮಂಜು ಭಾಷಿಣಿ ಮತ್ತು ಅವ್ರ ಹೆಸರು ಮರ್ತೋಗಿ ರಕ್ಷಿತಾ ಅನ್ಸುತ್ತೆ, ಅವರಿಬ್ರು ಕೂಡ ರಕ್ಷಿತಾ ಅಲ್ಲ ಸಾರಿ ಪ್ರತೀಕನ ನನ್ಗೆ ಮರ್ತೋಗಿದೆ ಆ ಹೆಸರು. ಸೊ ಮಂಜು ಭಾಷಿಣಿ ಅವ್ರು ಸ್ವಲ್ಪ ಶಾಕಿಂಗಲ್ಲಿದ್ದಾರೆ. ಮೋಸ್ಟ್ಲಿ ಅವರೇ ರೂಲ್ಸ್ನ ಬ್ರೇಕ್ ಮಾಡಿರ್ಬೇಕು ಅನ್ಸುತ್ತೆ. ಜೊತೆಯಾಗಿರಬೇಕು ಅನ್ನೋದನ್ನ ಏನಾದ್ರು ಬ್ರೇಕ್ ಮಾಡಿದಾರೇನೋ. ಅವರು ಎಕ್ಸ್ಪ್ರೆಷನ್ ಸ್ವಲ್ಪ ಜಾಸ್ತಿ ಬೇರೆ ಥರನೇ ಕಾಣಿಸ್ತಾ ಇತ್ತು. ಅಂದರೆ ಫುಲ್ ಎದ್ರಿಕೊಂಡಿದ್ದಾರೆ, ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಎದ್ರಿಕೊಂಡಿದ್ರು. ಸೊ ಅವ್ರೇನಾದ್ರು ಜಂಟಿ ಆಗಿದ್ದಾರಲ್ವಾ, ಅವರು ಏನಾದರೂ ಜೊತೆಯಾಗಿ ಇರಲೇವೇನೋ, ಬೇರೆ ಕೆಲಸಗಳನ್ನ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಅದಕ್ಕೋಸ್ಕರ ಅವರು ಸ್ವಲ್ಪ ಎದುರುದಂಗಿದ್ದಾರೆ. ಇಲ್ಲಿ ಜಂಟಿ ಅವರಿಗೆ ಶಿಕ್ಷೆಗಿಂತ ಹೆಚ್ಚಾಗಿ ಒಂಟಿ ಅವರಿಗೆ ಶಿಕ್ಷೆ ಜಾಸ್ತಿ. ಇಲ್ಲಿ ಒಂಟಿ ಅವರು ಏನೋ ರಾಜರ ರೀತಿ ಇದ್ರು, ಮತ್ತೆ ಜಂಟಿ ಆಗಿರೋರೆಲ್ಲನೂ ಕೂಡ ಅವ್ರು ಸೇವೆ ಮಾಡಬೇಕು ಅಂತ ಏನಿತ್ತು, ಕೆಲಸ ಮಾಡಬೇಕು ಅಂತ ಏನಿತ್ತು. ಈಗ ಒಂಟಿ ಅವರು ಗಳಿಸಿದಂತಹ ಗ್ರೋಸರಿನ ಜಂಟಿ ಮಾಡಿದ ತಪ್ಪಿಗೆ ಒಂಟಿಯವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಬಿಗ್ ಬಾಸು. ಹೀಗೆ ಹೇಗನ್ನಿಸ್ತಾ ಇದೆ ಈ ಒಂದು ನಮ್ಮ ಬಿಗ್ ಬಾಸ್ ಅವರ ಥರ್ಡ್ ಪ್ರೊಮೋ ಏನನ್ನಿಸ್ತಾ ಇದೆ, ಈ ಬಾಸ್ಕೆಟ್ನ ಕಳ್ಕೊಂಡಿರೋದಕ್ಕೆ ಯಾರು ಕಾರಣ, ಮುಖ್ಯವಾಗಿ ಯಾರು ಕಾರಣ ಅಂತ ಅನಿಸುತ್ತೆ ನಿಮಗೆ? ಜಂಟಿಯಾಗಿ ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡಿರೋದು, ಯಾರು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಗಿಲ್ಲಿ ನಟ ಅಂತೂ ಇದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇದೆಯಲ್ವಾ ಮತ್ತೆ ಇದು, ಯಾಕೆಂದರೆ ಅಶ್ವಿನಿ ಅವರು ಕೂಡ ಇದ್ದಾರಲ್ವ ಇದರಲ್ಲಿ, ಅದಕ್ಕೆ ಖುಷಿ ಅವ್ರಿಗೆ. ಅಶ್ವಿನಿಗೂ ಮತ್ತು ಗಿಲ್ಲಿ ನಟಗೂ ಸ್ವಲ್ಪ ಕ್ರ್ಯಾಶ್ ಆಯ್ತಲ್ವ. ಸೊ ಹಾಗಾಗಿ ಗಿಲ್ಲಿ ನಟ ಸ್ವಲ್ಪ ನಗ್ತಾ ಇದ್ದಾರೆ. ಬಾಸ್ಕೆಟೆಲ್ಲ ವಾಪಸ್ ಹೋಗ್ತಾ ಇದೆ ಅಂತ ಖುಷಿ, ಒಂಥರ ಗೆಲಿ ಮಾಡೋ ಥರ ನಗ್ತಾ ಇದ್ರು ಗಿಲ್ಲಿ. ಒಟ್ಟಿನಲ್ಲಿ ಗಿಲ್ಲಿ ಅವರು ಎಲ್ಲದನ್ನು ಕೂಡ ಕಾಮಿಡಿಯಾಗಿ ತಗೋತಾ ಇದ್ದಾರೆ, ಯಾವುದನ್ನು ಅಷ್ಟು ಸೀರಿಯಸ್ ಆಗಿ ತಗೋತಾ ಇಲ್ಲ ಗಿಲ್ಲಿ ಅವರು. ಸ್ವಲ್ಪ ತಾಳ್ಮೆ ಮತ್ತು ಹಾಗೆ ಸೀರಿಯಸ್ನೆಸ್ ಬಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಗಿಲ್ಲಿ ಸ್ವಲ್ಪ ಉಳ್ಕೋಬೇಕು ಅಂದರೆ ಸ್ವಲ್ಪ ಏನು ಚೂರು ಸೀರಿಯಸ್ ಆಗಬೇಕು. ಎಲ್ಲನೂ ಕೂಡ ಕಾಮಿಡಿಯಾಗಿ ತಗೋತಾ ಇದ್ದಾರೆ ನಮ್ಮ ಗಿಲ್ಲಿ. ಒಟ್ಟು ಎಂಜಾಯ್ ಮಾಡ್ತಾ ಇದ್ದಾರಪ್ಪ ಎಲ್ಲನೂ ಕೂಡ. ನಮ್ಮ ಗಿಲ್ಲಿ ನಟ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡುವ ಇವತ್ತಿನ ಎಪಿಸೋಡಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಪ್ರೋಮೋದಲ್ಲಿ ಮಾತ್ರ 11 ಬಾಸ್ಕೆಟ್ಗಳನ್ನ ಬಿಗ್ ಬಾಸ್ ವಾಪಸ್ ಇಸ್ಕೋತಾ ಇದ್ದಾರೆ. ಮತ್ತೆ ವಾಪಸ್ ಕೊಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಉಳ್ಕೊಳೋದೇ ಅವರಿಗೆ 3 ಬಾಸ್ಕೆಟ್ ಉಳ್ಕೊಳುತ್ತೆ. ಆ 3 ಬಾಸ್ಕೆಟಲ್ಲಿ ಇಡೀ ವಾರ ಅವ್ರು ಹೆಂಗೆ ಊಟ ಮಾಡ್ಕೊಂಡು ಇರ್ತಾರೋ ನನಗಂತೂ ಗೊತ್ತಿಲ್ಲ. ಮಾತ್ರ ಈ ಸಲದ ಎಪಿಸೋಡ್ ಮಾತ್ರ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೆನ್ನೆ ಎಪಿಸೋಡು ಕೂಡ ಸಕ್ಕತ್ತಾಗಿತ್ತು. ಈ ಎಪಿಸೋಡು ಇನ್ನೂ ಕೂಡ ಸೂಪರಾಗಿರುತ್ತೆ. ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಏನಿಸ್ತದೆ ಗೈಸ್? ಇಷ್ಟು 18 ಕಂಟೆಸ್ಟೆಂಟ್ಗಳಲ್ಲಿ ಯಾರು ತುಂಬ ಫೇವ್ರೇಟ್ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗೆ ತುಂಬ ಫೇವ್ರೇಟ್ ಅಂದರೆ ಗಿಲ್ಲಿ ನಟ. ಮತ್ತು ತುಂಬ ಫೇವ್ರೇಟ್ ಇಷ್ಟ ಆಗ್ತಾ ಇರೋದು ಎಲ್ಲರೂ ಇಷ್ಟ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಸಖತ್ ಇಷ್ಟ ಆಗ್ತಾರೆ, ಮತ್ತು ಸ್ಪಂದನ ಇಷ್ಟ ಆಗ್ತಾರೆ, ಜೊತೆಗೆ ಅಭಿಷೇಕ್ ಮತ್ತು ಅಶ್ವಿನಿ ಇಷ್ಟ ಆಗ್ತಾರೆ, ನಮ್ಮ ಧನುಷ್ ಕೂಡ ಇಷ್ಟ ಆಗ್ತಾರೆ ತುಂಬ.
ಮಂಜು ಭಾಷಿಣಿ ಇರ್ಬೋದು, ಅಶ್ವಿನಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳೇ. ನೋಡೋಣ ಏನೇನೆಲ್ಲ ಆಗುತ್ತೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಥರ್ಡ್ ಪ್ರೋಮೋ, ಸೆಕೆಂಡ್ ಡೇನ ಥರ್ಡ್ ಪ್ರೋಮೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಸಿಗ್ತೀನಿ. ಬಾಯ್, ಲವ್ ಯು.